10ನೇ ತರಗತಿಯ ವಿಜ್ಞಾನದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: NaCl ಅಂದರೆ ಸೋಡಿಯಂ ಕ್ಲೋರೈಡ್ಗೆ ಸಂಬಂಧಿಸಿದಂತೆ ಇದು ಯಾವ ಪ್ರಕಾರದ ಲವಣವಾಗಿದೆ? ಸೋಡಿಯಂ ಕ್ಲೋರೈಡ್ ಯಾವ ಪ್ರಕಾರದ ಲವಣವಾಗಿದೆ ಅಂದರೆ ಇದು ಆಮ್ಲೀಯ ಲವಣ ಅಥವಾ ಪ್ರತ್ಯಾಮ್ಲೀಯ ಲವಣ ಅಥವಾ ತಟಸ್ಥ ಲವಣ ಯಾವ ಪ್ರಕಾರದಾಗಿದೆ ಎಂಬುದನ್ನು ಗುರುತಿಸಬೇಕಾಗಿದೆ. ಈಗ ನಮಗೆ ಗೊತ್ತಿದೆ ಏನು ಅಂತಂದರೆ ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗತ್ತೆ ಎಂಬುದನ್ನು ನಾವು ಗಮನಿಸಬೇಕು. HCl ದಟ್ ಈಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ಲಸ್ NaOH ಎರಡೂ ಸೇರಿಕೊಂಡಾಗ ಅಲ್ಲಿ ಪರಸ್ಪರ ಪ್ರತಿಕ್ರಿಯಿಸಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು NaCl ಸೋಡಿಯಂ ಕ್ಲೋರೈಡ್ ಪ್ಲಸ್ H2O. ಅಂದರೆ ಗಮನಿಸಬೇಕು, ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆಯಲ್ಲ ಇದು ಪ್ರಬಲ ಆಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಪ್ರಬಲವಾದಂಥ ಪ್ರತ್ಯಾಮ್ಲವಾಗಿದೆ. ಎರಡೂ ಕೂಡ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ, ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್, ಎರಡೂ ಕೂಡ ಭಾಳ ಪ್ರಬಲವಾದಂಥ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಂದಾಗಿ ಅಲ್ಲಿ ಸೋಡಿಯಂ ಕ್ಲೋರೈಡ್ ಉಂಟಾಗಿರುವುದರಿಂದ ಇದನ್ನು ನಾವು ತಟಸ್ಥ ಲವಣ ಎಂದು ಹೇಳುತ್ತೇವೆ. ಇಟ್ ಈಸ್ ನ್ಯೂಟ್ರಲ್ ಸಾಲ್ಟ್ ಅಂತ ಹೇಳ್ತೇವೆ. ಇಲ್ಲಿ ಗಮನಿಸಬೇಕು, ಇದು ತಟಸ್ಥ ಲವಣ ಆಗಿರುವುದರಿಂದ ಇದರ pH ಮೌಲ್ಯ ಎಷ್ಟು ಅಂತ ಕೇಳಿದಾಗ ಕೂಡ ಇದರ pH ಮೌಲ್ಯ 7 ಆಗಿರುತ್ತೆ ಅಂತೇಳಿ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನು ನಾವು ನೋಡುವುದಾದರೆ ಕಾರ್ಬನ್ ಬಳಸಿಕೊಂಡು ಲೋಹದ ಕ್ರಿಯಾಶೀಲ ಸರಣಿಯಲ್ಲಿರುವ ಮೇಲ್ಭಾಗದ ಲೋಹಗಳ ಕ್ರಿಯಾಶೀಲ ಸರಣಿಯನ್ನು ನಾವು ಗಮನಿಸಿದಾಗ ಮೇಲ್ಭಾಗದಲ್ಲಿರುವಂಥ ಲೋಹಗಳು ಯಾವ್ಯಾವ್ದು ಬರುತ್ತೆ ಅಂತಂದರೆ ಸೋಡಿಯಂ ಇರ್ಬೋದು, ನಂತರ ಪೊಟ್ಯಾಷಿಯಂ ಇರ್ಬೋದು, ನಂತರ ಅಲ್ಯೂಮಿನಿಯಂ ಇರ್ಬೋದು. ಇವುಗಳನ್ನು ಕಾರ್ಬನ್ ಬಳಸಿಕೊಂಡು ಅಪಕರ್ಷಣಗೊಳಿಸುವುದು ಅಸಾಧ್ಯ. ಏಕೆ? ಮೀನ್ಸ್ ರಿಡಕ್ಷನ್ದಿಂದ ಇವನ್ನ ರಿಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾರ್ಬನ್ನನ್ನು ಬಳಸಿಕೊಂಡು. ಏಕೆ ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ ನಮಗೆ ಗೊತ್ತಿದೆ ಏನು ಅಂತಂದರೆ ಈ ಲೋಹದ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಇವು ತುಂಬ ಕ್ರಿಯಾಶೀಲವಾಗಿವೆ. ಅವು ತುಂಬ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಅವೇನು ಮಾಡುತ್ತೆ ಅಂದರೆ ಆಕ್ಸಿಜನ್ ಜೊತೆಗೆ ತುಂಬ ಗಟ್ಟಿಯಾದ ಸೆಳೆತವನ್ನು ಹೊಂದಿವೆ. ಪ್ರಬಲ ಆಕರ್ಷಣೆಯನ್ನು ಆಕ್ಸಿಜನ್ ಜೊತೆಗೆ ಹೊಂದಿರುವುದರಿಂದ, ಅಂದರೆ ಕಾರ್ಬನ್ನಿಗೆ ಹೋಲಿಸಿದಾಗ ಆಕ್ಸಿಜನ್ ಜೊತೆಗೆ ಪ್ರಬಲ ಆಕರ್ಷಣೆಯನ್ನು ಅಥವಾ ಸೆಳೆತವನ್ನು ಹೊಂದಿರುವುದರಿಂದ ಏನಾಗುತ್ತೆ ಅಂದರೆ ನಾವು ಕಾರ್ಬನ್ ಬಳಸಿಕೊಂಡು ಈ ಲೋಹಗಳನ್ನು ಅಪಕರ್ಷಣೆಗೊಳಿಸುವುದು ಅಸಾಧ್ಯ ಎಂಬ ನಿರ್ಣಯಕ್ಕೆ ಬರ್ತೇವೆ. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಹೀಗಿದೆ: ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಚುಕ್ಕೆ ವಿನ್ಯಾಸದ ಮೂಲಕ ವಿವರಿಸಿ. ಈಗಾಗಲೇ ನಮಗೆ ಗೊತ್ತಿದೆ ಸೋಡಿಯಮ್ಮು Na ಇದರ ಪರಮಾಣು ಸಂಖ್ಯೆ 11 ಆಗಿರುವುದರಿಂದ 281 ಇದರ ಎಲೆಕ್ಟ್ರಾನ್ ವಿನ್ಯಾಸ. ಕ್ಲೋರಿನನ್ನು ನಾವು ನೋಡಿದಾಗ 287 ಅಂತಂದರೆ 17 ಪರಮಾಣು ಸಂಖ್ಯೆ ಕ್ಲೋರಿನ್ನು. ಇಲ್ಲಿ ಗಮನಿಸಬೇಕು, ಸೋಡಿಯಂ ಹೊರಕವಚದಲ್ಲಿ 1 ಎಲೆಕ್ಟ್ರಾನನ್ನು ಹೊಂದಿರುವುದರಿಂದ ಅದೇನು ಮಾಡುತ್ತೆ ಅಂದರೆ 1 ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ಬಿಟ್ಟುಕೊಡುತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಈಗಾಗಲೇ ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂಥ ಬಂಧವನ್ನು ನಾವು ಅಯಾನಿಕ್ ಬಂಧ ಅಂತೇಳಿ ಕರಿತೇವೆ. ಇಲ್ಲಿ ಕೂಡ ಅಯಾನಿಕ್ ಬಂಧ ಉಂಟಾಗತ್ತೆ. ಇದರ ಚುಕ್ಕೆ ವಿನ್ಯಾಸವನ್ನು ನಾವು ಮಾಡುವುದಾದರೆ ವೆರಿ ಸಿಂಪಲ್. ಏನು ಅಂತಾರೆ, Na ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಹೊಂದಿದೆ, ಕ್ಲೋರಿನ್ 7 ಎಲೆಕ್ಟ್ರಾನನ್ನು ಹೊಂದಿದೆ. 2, 4, 6 ಮತ್ತು ಇದೊಂದು 7 ಎಲೆಕ್ಟ್ರಾನನ್ನು ಕ್ಲೋರಿನ್ ಹೊಂದಿರುವುದರಿಂದ ಸೋಡಿಯಂ ಹೊರಕವಚದಲ್ಲಿರುವಂಥ 1 ಎಲೆಕ್ಟ್ರಾನನ್ನು ಅದು ಕ್ಲೋರಿನ್ಗೆ ಬಿಟ್ಟುಕೊಡುತ್ತೆ. ಯಾವುದು ಎಲೆಕ್ಟ್ರಾನನ್ನು ಬಿಟ್ಟುಕೊಡುತ್ತೆ ಅದು
ಧನ ಆವೇಶವನ್ನು ಹೊಂದತ್ತೆ ಅಂತೇಳಿ ಹೇಳ್ತೀವಿ. Na+ ಯಾವುದು ಎಲೆಕ್ಟ್ರಾನನ್ನು ಸ್ವೀಕರಿಸುತ್ತೆ ಅದೇನಾಗುತ್ತೆ ಅಂತಂದರೆ ಅದು ಋಣ ಆವೇಶವನ್ನು ಪಡ್ಕೊಳ್ಳುತ್ತೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ಧನ ಮತ್ತು ಋಣ ಇವುಗಳ ಒಂದು ಅಯಾನುಗಳ ನಡುವಿನ ಪ್ರಬಲವಾದ ಆಕರ್ಷಣೆಯಿಂದ ಇಲ್ಲಿ ಅಯಾನಿಕ್ ಬಂಧ ಉಂಟಾಗಿದೆ ಎಂಬುದನ್ನು ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ಸಮಾಂತರ ಸರಣಿ ಮತ್ತು ಸರಣಿ ಕ್ರಮದ ಜೋಡಣೆ ಇವೆರಡಕ್ಕೂ ಇರುವಂಥ ವ್ಯತ್ಯಾಸ ಬರೆಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಈಗಾಗಲೇ ನಮಗೆ ಗೊತ್ತಿದೆ, ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಪ್ರತಿಯೊಂದು ಉಪಕರಣ ಬ್ಯಾಟ್ರಿಯಿಂದ ಸಮಾನವಾದ ವಿದ್ಯುತ್ ವಿಭವವನ್ನು ಪಡೆಯುತ್ತದೆ. ಮೀನ್ಸ್ ವೋಲ್ಟೇಜ್ ರಿಮೇನ್ಸ್ ಸೇಮ್. ಯಾವಾಗ ಅಂತಂದರೆ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಪ್ರತಿಯೊಂದು ಉಪಕರಣ ಸಮಾನವಾದ ವಿದ್ಯುತ್ ವಿಭವವನ್ನು ಪಡೆಯುತ್ತೆ. ಇದರಿಂದಾಗಿ ಯಾವುದೇ ಒಂದು ಉಪಕರಣ ಹಾಳಾದರೂ ಕೂಡ ಉಳಿದ ಉಪಕರಣಗಳು ಕಾರ್ಯನಿರ್ವಹಿಸುತ್ತೆ ಅಂತೇಳಿ ನಾವು ಹೇಳ್ತೀವಿ. ಆದರೆ ಸರಣಿಯಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಉಪಕರಣ ಹಾಳಾದರೆ ಸಂಪೂರ್ಣ ಅದರ ಸರ್ಕ್ಯೂಟ್ ಏನಿದೆಯಲ್ಲ ಅದೇ ಬಂದಾಗತ್ತೆ ಅಂತ ಹೇಳ್ತೀವಿ. ಅಂದರೆ ಯಾವ ಒಂದು ಉಪಕರಣವೂ ಕೂಡ ಅಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಹೇಳ್ತೇವೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಸಮಾಂತರ ಸರಣಿ ಪ್ರತಿಯೊಂದು ಉಪಕರಣ ವಿಭಿನ್ನ ರೋಧವನ್ನು ಹೊಂದಿರುವಾಗ, ಸಮಾಂತರ ಸರಣಿಯಲ್ಲಿ ಪ್ರತಿಯೊಂದು ಉಪಕರಣ ವಿಭಿನ್ನವಾದ ರೋಧವನ್ನು ಹೊಂದಿರುವಾಗ ಏನಾಗುತ್ತೆ ಅಂದರೆ ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುತ್ತೆ ಅಂತ ಹೇಳ್ತೀವಿ. ಆಗೇನಾಗತ್ತೆ ಅಂದರೆ ವಿದ್ಯುತ್ ಪ್ರವಾಹ ಏನಿದೆಯಲ್ಲ ತನ್ನಷ್ಟಕ್ಕೆ ತಾನೇ ವಿಭಜನೆ ಹೊಂದುತ್ತದೆ ಎಂದು ಹೇಳ್ತೇವೆ. ಅಂದರೆ ವಿದ್ಯುತ್ ಪ್ರವಾಹ ತನ್ನಷ್ಟಕ್ಕೆ ವಿಭಜಿಸುತ್ತದೆ ಎಂದು ಹೇಳ್ತೇವೆ. ಆದರೆ ಸರಣಿಯಲ್ಲಿ ರೋಧಕಗಳನ್ನು ಪರಿಗಣಿಸದೆ ಒಂದೇ ರೀತಿಯ ಸಮನಾದ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಎಂದು ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಎರಡು ಒಂದೇ ರೀತಿಯ ರೋಧಕಗಳನ್ನು ಮೊದಲು ಸರಣಿಯಲ್ಲಿ ನಂತರ ಸಮಾಂತರವಾಗಿ ಜೋಡಣೆ ಮಾಡಲಾಗಿದೆ. ಎರಡು ರೋಧಕಗಳು ಒಂದೇ ರೀತಿಯ ರೋಧಕಗಳಿದ್ದಾವೆ, ಎರಡು ರೋಧಕಗಳು, ಇದು 6 ಇದು ಕೂಡ 6. ಮೊದಲು ಸರಣಿಯಲ್ಲಿ ಅವುಗಳನ್ನು ಜೋಡಣೆ ಮಾಡಿದ್ದೇವೆ. ನಂತರ ಇದೇ ರೋಧಕಗಳನ್ನು ಸಮಾಂತರವಾಗಿ ನಾವು ಜೋಡಣೆ ಮಾಡಿದ್ದೇವೆ. ಆರ್ ಒಂದೇ ರೀತಿಯ ರೋಧಕಗಳು ಅನ್ನೋದನ್ನು ಗಮನಿಸಬೇಕು. ಇವೆರಡರ ಸಮಾನ ರೋಧಕಗಳ ಅನುಪಾತವನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆ ಇದೆ. ಅಂದರೆ ರೋಧಕ ಸರಣಿ RS/RP ಪ್ಯಾರಲಲ್. ಸೊ ದಟ್ ಈಸ್ ಈಕ್ವಲ್ ಟು, ಈಗ ನಮಗೆ ಸರಣಿಯಲ್ಲಿ ಜೋಡಿಸಿದಾಗ R+R ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಸರಣಿಯಲ್ಲಿ R+R 2R ಆಗುತ್ತೆ ಅಂತ ಹೇಳ್ತೀವಿ. ಅದನ್ನೇ ನಾವು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರವಾಗಿ ಜೋಡಿಸಿದಾಗ RP ಇಸ್ ಈಕ್ವಲ್ ಟು ಏನಾಗುತ್ತೆ R/2 ಆಗುತ್ತೆ ಅಂತ ಹೇಳ್ತೀವಿ. ಇವುಗಳ ಒಂದು ಅನುಪಾತವನ್ನು ನಾವು ನೋಡೋದಾದರೆ ಅಂತಂದರೆ RS/RP ಇಸ್ ಈಕ್ವಲ್ ಟು 2R/R/2 ದಟ್ ಈಸ್ ಈಕ್ವಲ್ ಟು 2R ಇಂಟು ಇದೇನಿದೆ R/2 ಇದಿದ್ದು ಉಲ್ಟಾ ಆಗುತ್ತೆ, 2/R ಆಗುತ್ತೆ. ಆಗೇನಾಗುತ್ತೆ ಅಂದರೆ 2 2s 4R. ಸೊ 2 2s 4R ಡಿವೈಡೆಡ್ ಬೈ R ಇಸ್ ಈಕ್ವಲ್ ಟು R ಕ್ಯಾನ್ಸಲ್ ಆಗುತ್ತೆ. ಆಗೇನಾಗುತ್ತೆ ಅಂದರೆ 4:1 4 ಅನುಪಾತ 1 ಇರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ರೀತಿಯ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.